ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಶೇಂಗಾ ಚಟ್ನಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲು ಶೇಂಗಾವನ್ನು ರೆಡಿ ಮಾಡ್ಕೊಳ್ಳಿ. ಹಾಗೆ ಟಮಾಟಿಕಾಯಿ, ಮೆಣಸಿನ್ಕಾಯಿ, ಒಂದು ಉಳ್ಳಾಗಡ್ಡಿ, ಹಾಗೆ ಜೀರಿಗೆ ಇವನ್ನೆಲ್ಲ ರೆಡಿ ಇಟ್ಕೊಳ್ಳಿ. ಒಂದು ಹಂಚನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಶೇಂಗಾವನ್ನು ಹಾಕಿ ಹುರಿಯಿರಿ. ಚೆನ್ನಾಗಿ ಹುರ್ಕೊಂಡು ಈಗ ಶೇಂಗಾವನ್ನು ತೆಗೆದಿಟ್ಕೊಳ್ಳಿ. ಈಗ ಕಾಯನ್ನು ಹಾಕಿ ಕಾಯಿ ಹಾಕೋದ್ರಿಂದ ತುಂಬ ರುಚಿಯಾಗುತ್ತೆ ಚಟ್ನಿ. ಕಾಯಿ ಇಲ್ಲ ಅಂದರೆ ಹಣ್ಣನ್ನು ಹಾಕ್ಕೊಳ್ಳಿ. ನೀವು ಅನ್ನ ಹುರಿದು ಒಂದು ಹತ್ರ ತೆಗೆದಿಟ್ಕೊಳ್ಳಿ. ಹಾಗೆ ಮೆಣಸಿನ್ಕಾಯನ್ನು ಚೆನ್ನಾಗಿ ಹುರಿಯಿರಿ. ಅದನ್ನು ಸೈಡ್ಗೆ ಸರಿಸಿಟ್ಕೊಳ್ಳಿ. ಹಾಗೆ ಒಂದು ಉಳ್ಳಾಗಡ್ಡಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲವನ್ನು ಮತ್ತು ಮಿಕ್ಸ್ ಮಾಡಿ ಹುರಿಯಿರಿ. ಹಾಗೆ ಜಾರಿನಲ್ಲಿ ಶೇಂಗಾ ಬೀಜವನ್ನು ಹಾಕಿ ಎಲ್ಲ ಹುರಿದಿರೋ ಐಟಮ್ಸ್ನೆಲ್ಲ ಹಾಕಿ ಸ್ವಲ್ಪ ಜೀರಿಗೆಯನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದ್ದರೆ ಅದನ್ನು ಹಾಕಿ ಅದನ್ನೆಲ್ಲ ಹಾಕಿ ಮಿಕ್ಸರ್ ಜಾರಿಗೆ ಹಾಕಿ ಎಲ್ಲ ಒಂದೆರಡು ರೌಂಡ್ ಮಿಕ್ಸರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಮಿಕ್ಸರ್ಗೆ ಹಾಕಿ ಅದು ಸಣ್ಣಾಗಿದೆ ಇಲ್ಲ ಅಂತ ನೋಡಿ. ಈಗ ಸಣ್ಣಾಗಿದ್ದರೆ ಮತ್ತು ಈಗ ಪಡ್ಡಿನ ಜೊತೆಗೆ ಹಾಗೂ ಮತ್ತು ಎಲ್ಲದರ ಜೊತೆಗೆ ತುಂಬ ಚಲೋ ಕಾಂಬಿನೇಷನ್ ಆಗುತ್ತೆ. ರೊಟ್ಟಿ ಜೊತೆಗೂ ಕೂಡ ತುಂಬ ಹುಳಿ ಹುಳಿಯಾಗಿ ಚೆನ್ನಾಗಿ ಇರುತ್ತೆ.